ಹೈಲೈಟ್ ಆಫ್ ದ ಬೈಕ್ ಆಕ್ರೋಬೈಕ್ ಕುದುರೆಗಿಂತ ಖರಾಬ್ ಆಗೋಗುತ್ತೆ. ನಮಸ್ಕಾರ ಗುರು, ಎಲ್ಲರೂ ಹೆಂಗಿದ್ದೀರಾ? ಜಾಸ್ತಿ ಜನ ಹೇಳ್ತಾ ಇದ್ರು ನನ್ನ ಫಾಲೋವರ್ಸು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ, ಲೈಕ್ ನಿನ್ನ ಬೈಕ್ದು ರಿವ್ಯೂ ಮಾಡು ಫಸ್ಟು, ಮಿಕ್ಕಿದ್ದೆಲ್ಲ ಕೆಲಸಗಳು ಮಾಡ್ತಾ ಇರ್ತೀಯ, ಫಸ್ಟ್ ಬೈಕ್ ರಿವ್ಯೂ ಮಾಡು ನಿಂದು, ಅದು ಇದು ಎಕ್ಸಾಸ್ಟ್ ಹಾಕ್ಸಿದ್ಯಾ, ಏನೇನೋ ಚೇಂಜ್ ಮಾಡಿಸಿದ್ಯಾ, ಅದನ್ನೆಲ್ಲ ರಿವ್ಯೂ ಮಾಡು. ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ ಏನು ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಟೈಮ್ ಸಿಕ್ಕಿರಲಿಲ್ಲ. ಸೊ ಇವಾಗ ಖಾಲಿ ಬಿದ್ದಿದ್ನಲ್ಲ, ಫಸ್ಟ್ ಅದು ಮಾಡೋಣ ಕೆಲಸ ಅಂದ್ಬಿಟ್ಟು ಇವಾಗ ಬಂದಿದ್ದೀನಿ. ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಮಾಡಿಸಿರೋ ಮಾಡ್ಸ್ಗಿಂತ ಮುಂಚೆ ಗಾಡಿ ಬಗ್ಗೆ ಹೇಳ್ಬಿಡ್ತೀನಿ, ಸ್ಪೆಸಿಫಿಕೇಶನ್ಸ್ ಏನೇನಿದೆ ಅಂತ. ಸೊ ಇದು ಬಂದು ಲಿಕ್ವಿಡ್ ಕೂಲ್ಡು 4 ಸ್ಟ್ರೋಕ್ ಇಂಜಿನ್ನು. ಸೊ ಇದು ಬಂದ್ಬಿಟ್ಟು 18.5 PS ಆಫ್ ಪವರ್ ಜನರೇಟ್ ಮಾಡುತ್ತೆ 10,000 RPMಗೆ, ಮತ್ತು 13.9 Nm ಆಫ್ ಟಾರ್ಕ್ ಜನರೇಟ್ ಮಾಡುತ್ತೆ 8,500 RPMಗೆ. ಇದರಲ್ಲಿ ನಿಮಗೆ ಸ್ಪೆಕ್ಸ್ ಜಾಸ್ತಿ ಇಲ್ಲ ಗುರು, ಲೈಕ್ ಬೇರೆ ಬೈಕ್ಸಲ್ಲಿ ಸಿಗೋಂಗೆ, ಬಿಕಾಸ್ ಲೈಕ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಇವಾಗ R15 ಏನಿದೆ ಅಲ್ಲ, ಅದರಲ್ಲಿ ನಿಮ್ಗೆ ಜಾಸ್ತಿ ಸ್ಪೆಕ್ಸ್ ಬಂದಿದೆ. ಲೈಕ್ ಏನದು ಕ್ವಿಕ್ ಶಿಫ್ಟರ್ ಅಂತೆ, ಅದು ಇದು ಜಾಸ್ತಿ ಲೈಕ್ ಸ್ಪೆಸಿಫಿಕೇಶನ್ಸ್ ಕೊಟ್ಟಿದ್ದಾರೆ. ಬಟ್ ಇದು ಬಂದ್ಬಿಟ್ಟು ವರ್ಷನ್ 1, ವರ್ಷನ್ 2 ಅಲ್ಲ. ನಿಮಗೆ ಮುಂದೆಗಡೆ ಫೋಕ್ ನೋಡಿದ್ರೇ ಗೊತ್ತಾಗೋಗ್ಬಿಡುತ್ತೆ. ಮುಂದೆಗಡೆ ಲೈಕ್ ವರ್ಷನ್ 2 ಬಂದ್ಬಿಟ್ಟು ಅಪ್ಸೈಡ್ ಡೌನ್ ಬರುತ್ತೆ. ಮುಂದೆಗಡೆ ಟೈರ್ ಸೆಕ್ಷನ್ ಬಂದು 100, ಹಿಂದೆಗಡೆ ಬಂದ್ಬಿಟ್ಟು 140 ಆ್ಯಕ್ಚುಲಿ. ಬಟ್ ನಾನು ಬಂದು ರೀಸೆಂಟಾಗಿ ಚೇಂಜ್ ಮಾಡಿಸಿದೆ ಬೇರೆ ಸೆಕ್ಷನ್ಗೆ, ಅದನ್ನು ಹೇಳ್ತೀನಿ. ಈ ಯಮಹಾ ಬೈಕ್ಸಲ್ಲಿ ಎಲ್ಲರಿಗೂ ಅಂದರೆ R15 MTಯಲ್ಲಿ ಎಲ್ಲರಿಗೂ ಇಷ್ಟ ಆಗೋವಂಥ ಫೀಚರ್ ಯಾವುದು ಅಂದರೆ VVA ಅಂತ. ಸೊ ಅದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಇವಾಗ ನೀವು ಒಂದು ಸರ್ಟೆನ್ ಲಿಮಿಟ್ ಅಂದರೆ 7,000 RPM ಹಿಂದೆ ಏನಾದರೂ ಹೋಗ್ತಿದ್ರೆ 6,500 ಆ ಥರ ಏನಾದರೂ ಹೋಗ್ತಿದ್ರೆ ಅದು ವಿ ಆನ್ ಆಗಲ್ಲ. ಬಟ್ ಒನ್ಸ್ ವಿ ಆನ್ ಆಯಿತು ಅಂದರೆ, ಸೊ ಇದು ಕುದುರೆಗಿಂತ ಖರಾಬ್ ಆಗೋಗುತ್ತೆ, ನೆಕ್ಸ್ಟ್ ಲೆವೆಲ್ ಓಡುತ್ತೆ ಗಾಡಿ ಮಾತ್ರ. ಲೈಕ್ ನಿಮಗೆ ಪವರ್ ಜನ್ರೇಷನ್ನು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ VVA ಸ್ಟಾರ್ಟ್ ಆದರೆ. ಸೊ ಅದು ಪ್ಲಸ್ ಪಾಯಿಂಟ್ ಇದರಲ್ಲಿ. ಪ್ಲಸ್ ಇದು ಬಂದು ಆ್ಯಕ್ಚುಲಿ ಸಿಂಗಲ್ ಚಾನಲ್ ABS, ಇವಾಗ ಬರ್ತಾ ಇರೋದೆಲ್ಲ ಡ್ಯುಯಲ್ ಚಾನಲ್ ABS. ಬಟ್ ಇದು ಫ್ರಂಟ್ ಮಾತ್ರ ಸಿಂಗಲ್ ಚಾನಲ್ ABS, ಬ್ಯಾಕ್ ಸೈಡು ABS ಇಲ್ಲ ನನಗೆ. ಬಟ್ ಆಪ್ಷನ್ ಕೊಟ್ಟಿದ್ದಾರೆ, ಬಟ್ ಅದು ಹಾಕ್ಸೋಕ್ಕೆ ಕೇಳಿದೆ. ಎಷ್ಟು ಹೇಳಿರ್ಬೋದು ಹೇಳಿ? 30,000 ಅಂತ ಗುರು. ಅದ್ರ ಬದಲು ಬೇಡ ಬಿಡು, ಆರಾಮಾಗಿರ್ತೀನಿ, ಸಿಂಗಲ್ ಚಾನಲಲ್ಲೇ ಪೀಸ್ ಆಗಿದ್ದೀನಿ ನಾನು ಅಂತ ಅಂದ್ಬಿಟ್ಟು ಆರಾಮಾಗಿ ಬಂದುಬಿಟ್ಟೆ. ಸೊ ಇದು ಬಂದು ಟ್ಯಾಂಕ್ ಬಂದು ನಿಮಗೆ 10 ಲೀಟರ್ ಕೆಪಾಸಿಟಿ ಬರುತ್ತೆ. ಸೊ ಇದು ಮೈಲೇಜ್ ರೈಡಿಂಗ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಲೈಕ್ ಮೈಲೇಜ್ ಬಂದ್ಬಿಟ್ಟು ನೀವು ಇದನ್ನು ಲೈಕ್ ನಾರ್ಮಲ್ ಗಾಡಿಗಳಂಗೆ ಸ್ವಲ್ಪ ನಿಧಾನಕ್ಕೆ ಹೋದರೆ ಲೈಕ್ ಮೈಲೇಜ್ ಬರುತ್ತೆ ಅಂತೆಲ್ಲ ಅನ್ಕೊಳಕ್ಕೆ ಹೋಗ್ಬಿಡಿ. ಬಿಕಾಸ್ ಲೈಕ್ ಒಂದು 40-50 ಕ್ರೂಸ್ ಮಾಡಿದ್ರೆ ಅಂದರೆ ಲಿಟ್ರಲಿ ಹೇಳ್ತಾ ಇದ್ದೀನಿ, ಮೈಲೇಜ್ ಬರಲ್ಲ. ನೀವು ಒಂದು 70-80 ಆ ರೇಂಜಲ್ಲಿ ಮೇಂಟೈನ್ ಮಾಡಿದ್ರೆ ಆರಾಮಾಗಿ ಕಣ್ಣು ಮುಚ್ಕೊಂಡು 45 ಕೊಡುತ್ತೆ ಗುರು, ಕಣ್ಣು ಮುಚ್ಕೊಂಡು 45 ಕೊಡುತ್ತೆ. ನನ್ನ ಗಾಡಿ ಬಗ್ಗೆ ಹೇಳ್ತಾ ಇದ್ದೀನಿ. ಬೇರೆ ಗಾಡಿಗಳೆಲ್ಲ ಹೇಳ್ತಾರೆ ಲೈಕ್ ಒಂದು 50 ಬರ್ತಾ ಇದೆ, 52 ಬರ್ತಾ ಇದೆ ಅಂತ. ಬಟ್ ನನ್ನ ಗಾಡಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಸೊ ಅದಕ್ಕೋಸ್ಕರ ನನ್ನ ಗಾಡಿ ಏನೇನಿದೆ ಅದನ್ನೇ ಹೇಳ್ತಾ ಇದ್ದೀನಿ ಅಷ್ಟೇ. ಬಿಟ್ಟರೆ ನಿಮಗೆ ಮುಂದೆಗಡೆ ಪ್ರೊಜೆಕ್ಟರ್ ಬರುತ್ತೆ, ಮತ್ತು ಇಲ್ಲೊಂದು 2 DRLs ಬರುತ್ತೆ, LED DRLs. ಟೇಲ್ ಲೈಟ್ ಕೂಡ LED ಇದೆ, ಮತ್ತು ಇಂಡಿಕೇಟರ್ಸು ನಿಮಗೆ ನಾರ್ಮಲ್ದು ಬರ್ತಾ ಇತ್ತು. ಇವಾಗ ವರ್ಷನ್ 2 ಅಲ್ಲೂ ನಾರ್ಮಲ್ದು ಬರ್ತಾ ಇದೆ ಆ್ಯಕ್ಚುಲಿ. ಲೈಕ್ ಏನಂತಾರೆ, ಬ್ಲೂಟೂತ್ ಕನೆಕ್ಟಿವಿಟಿ ಇಲ್ಲದೇ ಇರೋ ಬೈಕ್ ಬರುತ್ತೆ. ಅಂದರೆ ಈ ಅಲಾಯ್ಸ್ ಏನಿದೆ ಅಲ್ಲ, ಇದು ರೆಡ್ ಕಲರ್ ಬರುತ್ತೆ ಬ್ಲೂಟೂತ್ ಕನೆಕ್ಟಿವಿಟಿ ಇರೋದು. ಈ ಬ್ಲೂಟೂತ್ ಕನೆಕ್ಟಿವಿಟಿ ಬೇಡ ನನಗೆ ಅಂತಂದರೆ ಬ್ಲ್ಯಾಕ್ ಕಲರ್ ಅಲಾಯ್ಸ್ ಬರುತ್ತೆ. ಆಲ್ಮೋಸ್ಟ್ ನನಗೆ ಗೊತ್ತಿರೋರು ಇಬ್ಬರು ತೊಗೊಂಡಿದ್ದಾರೆ. ಸೊ ಅವರಿಬ್ಬರೂ ಬ್ಲ್ಯಾಕೇ ಚೂಸ್ ಮಾಡಿದ್ದಾರೆ. ಅಂದರೆ ಅಲಾಯ್ಸ್ ನನಗೆ ರೆಡ್ ಬೇಡ, ನನಗೆ ಬ್ಲೂಟೂತ್ ಇಲ್ಲದಿದ್ರೂ ಪರವಾಗಿಲ್ಲ, ನಾನು ಅಲಾಯ್ಸ್ ಬ್ಲ್ಯಾಕ್ ಇರೋದೇ ಬೇಕು, ಫುಲ್ ಟಾಪ್ ಟು ಬಾಟಮ್ ಬ್ಲ್ಯಾಕ್ ಇರೋದೇ ಬೇಕು ಅಂತ ನೋಡ್ಬಿಟ್ಟು ತೊಗೊಂಡಿದ್ದಾರೆ. ಈ ಥರ ಇರುತ್ತೆ ಇದ್ರ ಸ್ಪೆಸಿಫಿಕೇಶನ್ಸ್ ಎಲ್ಲ. ಅಷ್ಟು ನನ್ನ ಮಾಡ್ಸ್ ಏನೇನು ಮಾಡಿಸಿದ್ದೀನಿ ಅಂತ ಬಂದರೆ, ಇಲ್ಲಿ ಬಂದು ನಿಮಗೆ ಹಿಂದೆಗಡೆ 150 ಸೆಕ್ಷನ್ ಟೈರ್ ಸಿಗುತ್ತೆ, ಲೈಕ್ ರೈಸ್ ಅವ್ರದ್ದು. ಲೈಕ್ ಲಾಸ್ಟ್ ವೀಡಿಯೋಲಿ ಹಾಕಿದ್ದೆ ನಾನು, ಸೊ ಜಾಸ್ತಿ ಜನ ನೋಡಿರ್ತೀರ. ಕ್ರೇಜಿ ಇದೆ, ಟ್ರೇಸ್ ರ್ಯಾಡ್ ಅಂದ್ಬಿಟ್ಟಿದ್ರ ಹೆಸರು. ಇದು ರೀಸೆಂಟಾಗಿ ಲಾಂಚ್ ಆಗಿದೆ ಆ್ಯಕ್ಚುಲಿ. ಜಾಸ್ತಿ ಜನ ನೋಡ್ತಾ ಇದ್ದೆ ಲೈಕ್ ರಿವ್ಯೂಸ್ ಮಾಡೋದೆಲ್ಲ, ಲೈಕ್ ಒಬ್ಬರು ಸಮೇತ ಇದ್ರ ಬಗ್ಗೆ ಲೈಕ್ ಬ್ಯಾಡ್ ರಿವ್ಯೂ ಬಂದಿಲ್ಲ ಇವತ್ತವರೆಗೂ. ಸೊ ಅದು ಒಂದು ಇಷ್ಟ ಆಯಿತು. ಪ್ಲಸ್ ನನಗೆ ಇದ್ರದ್ದು ಡಿಸೈನ್ ಮೇನ್ಲಿ ಇಷ್ಟ ಆಯಿತು ಗುರು, ಕ್ರೇಜಿಯಾಗಿ ಕೊಟ್ಟಿದ್ದಾನೆ ಡಿಸೈನು. ಸೊ ಅದಕ್ಕೋಸ್ಕರ ಹಾಕಿಸ್ದೆ ಇದನ್ನು. ಅದು ಬಿಟ್ಟರೆ ನಿಮಗೆ ಹೈಲೈಟ್ ಆಫ್ ದ ಬೈಕ್ ಆಕ್ರೋಬೈಕ್. ಇದು ಬಂದು ನಾನು ಬೆಂಡ್ ಪೈಪ್ ಸಮೇತ ಹಾಕ್ಸಿದ್ದೀನಿ. ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ, ಇಲ್ಲಿಗೆ ಸ್ಟಾಕ್ ಎಕ್ಸಾಸ್ಟ್ ಇರುತ್ತಲ್ಲ, ಅದನ್ನು ಇಲ್ಲಿಗೆ ಕಟ್ ಮಾಡಿಸ್ಬಿಟ್ಟು ಆ ಬೆಂಡ್ ಪೈಪ್ಗೆ ಇದನ್ನು ಆಲ್ಟ್ರ್ ಮಾಡಿಸ್ಬಿಡ್ತಾರೆ, ಅಂದರೆ ವೆಲ್ಡಿಂಗ್ ಮಾಡಿಸ್ಬಿಡ್ತಾರೆ. ಪ್ಲೀಸ್ ಯಾರು ಆ ಥರ ಮಾಡ್ಸೋಕ್ಕೆ ಹೋಗಬೇಡಿ. ಬಿಕಾಸ್ ಲೈಕ್ ನಿಮಗೆ ಫ್ಯೂಚರಲ್ಲಿ ಯಾವಾಗಾದರೂ ಇನ್ನೂ ಒಂದು ಸರಿ ಏನಾದರೂ ಪ್ರಾಬ್ಲಮ್ ಬಂದು ನೀವು ಅದನ್ನು ಹಾಕ್ಸ್ಲೇಬೇಕು ಅಂತ ಪ್ರಾಬ್ಲಮ್ ಬಂತು ಅಂದರೆ, ಅವಾಗ ತಿರ್ಗಾ ಇದನ್ನು ಕಟ್ ಮಾಡಿಸಿ ತಿರ್ಗಾ ಅದನ್ನೆಲ್ಲ ಹಾಕ್ಸೋಕ್ಕಾಗಲ್ಲ. ಆ ಥರ ಜುಗಾಡೆಲ್ಲ ಮಾಡೋಕ್ಕಾಗಲ್ಲ. ತಿರ್ಗಾ ನೀವು ಹೊಸ ಸೈಲೆನ್ಸರ್ ತೊಗೊಬೇಕಾಗುತ್ತೆ, ಸ್ಟಾಕ್ ಸೈಲೆನ್ಸರು. ಸೊ ನನ್ನ ಸಜೆಷನ್ ಏನು ಅಂದರೆ, ಸುಮ್ಮನೆ ಆ ಬೆಂಡ್ ಪೈಪ್ ಸಮೇತ ಇದನ್ನು ತೊಗೊಂಬಿಡಿ, ಇನ್ ಕೇಸ್ ನೀವು ಹಾಕ್ಸೋ ಪ್ಲ್ಯಾನಲ್ಲಿ ಇದ್ದರೆ. ಇದನ್ನು ಹಾಕಿದ್ಮೇಲೆ ನನಗೆ ಮೈಲೇಜ್ ಡ್ರಾಪ್ ಆಯಿತಾ ಅಂತ ನಿಮ್ಗೊಂದು ಡೌಟ್ ಇರ್ಬೋದು. ಆಕ್ರೋಬೈಕ್ ಹಾಕ್ಸಿದ್ಮೇಲೆ ಆಲ್ಮೋಸ್ಟ್ ಒಂದು
1 to 2 ಕಿಲೋಮೀಟರ್ಸ್ ಡ್ರಾಪ್ ಆಗಿದೆ ಅಷ್ಟೇ ಗುರು. ಸೊ ನಂದು 42 ಬರ್ತಾ ಇದ್ದಿದ್ದು 38-40 ಬರೋ ರೇಂಜಿಗೆ ಬಂದಿದೆ ಈ ಆಕ್ರೋಪೋಯಿಕ್ ಹಾಕ್ಸಿದ್ಮೇಲೆ. ಇದನ್ನು ನಾನು ಡೈಲಿ ಹಾಕೊಂಡು ಓಡಾಡಲ್ಲ ಗುರು, ಲೈಕ್ ರೇರ್, ಲೈಕ್ ನನಗೆ ಯಾವಾಗಾದರೂ ಹಾಕಬೇಕು ಅನಿಸಿದ್ರೆ ಮಾತ್ರ ಹಾಕೋದು ನಾನು, ಇಲ್ಲಾಂದರೆ ಮನೇಲಿ ಎತ್ತಿಗೆ ಬಿಟ್ಟಿರ್ತೀನಿ, ನಾನೇ ಎಲ್ಲ ಬಿಚ್ಚಿ ಹಾಕ್ಕೊಂಡ್ಬಿಡ್ತೀನಿ. ನಾನು ಪೀಸಾಗಿ ಎರಡು ಸ್ಪಾನರ್ ಇದ್ರೆ ಸಾಕು ಗುರು. ನೋಡಿ ಇಲ್ಲಿದೆ ಅಲ್ಲ ಇಂಜಿನ್ದು, ಇಲ್ಲಿ 2 ಬೋಲ್ಟು, ಇಲ್ಲೊಂದು ಬೋಲ್ಟು ಬಿಚ್ಚಿದ್ರೆ ನಿಮ್ಮ ಕೈಗೆ ಬಂದ್ಬಿಡುತ್ತೆ ಸ್ಟಾಕ್ ಸೈಲೆನ್ಸರು. ಸೊ ಆವಾಗ ನೀವು ಇದನ್ನು ಲೈಕ್ ಫಿಟ್ ಮಾಡಿಕೊಂಡು ಆರಾಮಾಗಿ ಎತ್ಕೊಂಬರ್ಬೋದು. ಈ ಥರ ಇರುತ್ತೆ ಸೀನು. ಮತ್ತು ಇದನ್ನು ಹಾಕ್ಸಿದ್ರೆ ಕಂಪಲ್ಸರಿ ಹೇಳ್ತಾ ಇದ್ದೀನಿ, ಲೈಕ್ ನೀವು ಏರ್ ಫಿಲ್ಟರ್ ಚೇಂಜ್ ಮಾಡಿಸಿ, ಬಿಕಾಸ್ ಇದ್ರದ್ದು ಏರ್ ಫ್ಲೋ ಫ್ರೀ ಆಗಿರುತ್ತೆ. ನಿಮಗೆ ಸ್ಟಾಕ್ ಏರ್ ಫಿಲ್ಟರಲ್ಲಿ ನಿಮಗೆ ಆ ಫುಲ್ ಫ್ರೀ ಫ್ಲೋ ಕೊಡಲ್ಲ. ಏನಾದರೂ ಹಾಕ್ಸ್ಬೇಕು ಅನ್ಕೊತಾ ಇದ್ದರೆ ನೀವು ಶಿಸ್ತಾಗಿ ಸ್ಟಾಕ್ ಏರ್ ಫಿಲ್ಟರ್ ಏನಿದೆ ನೀವು ಅದನ್ನು ಚೇಂಜ್ ಮಾಡಿಸ್ಬಿಟ್ಟು K&N ಇಲ್ಲಾಂದರೆ ಇನ್ನೂ ಒಂದು ಕಂಪ್ನಿದು ಬರುತ್ತೆ, ಸೊ ಅದನ್ನು ಯಾವುದಾದ್ರೂ ಹಾಕ್ಸಿ. ಬಿಕಾಸ್ ಲೈಕ್ ಅದು ನಿಮ್ಗೆ ಇನ್ನೂ ಒಂದು ಅಡ್ವಾಂಟೇಜ್ ಏನು ಅಂದರೆ ಅದನ್ನು ನೀವು ಹಾಕ್ಸಿದ್ರಿ ಅಂದರೆ ನಿಮಗೆ ಪವರಲ್ಲಿ ಇನ್ಕ್ರೀಸ್ ಆಗುತ್ತೆ ಗುರು. ಇವಾಗ 18.9 PS ಇರೋದು, ಸೊ ನಿಮಗೆ 19.5 ಲೈಕ್ ಆಲ್ಮೋಸ್ಟ್ ಹತ್ರ 20ವರೆಗೂ ಬಂದ್ಬಿಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಇದನ್ನ ಹಾಕದೆ ಅಂದರೆ ನಾನು ಆಕ್ರೋಪೋಯಿಕ್ ಹಾಕಿದೆ ಅಂದರೆ ನನ್ನ ಗಾಡಿ ಕುದುರೆ ಹೊಡೆದಂಗೆ ಓಡುತ್ತೆ. ನಾನು ಇನ್ನೂ ಆ್ಯಕ್ಚುಲಿ ನಿಮಗೆ ಸಜೆಷನ್ ಕೊಡ್ತಾ ಇದ್ದೀನಿ ಫಿಲ್ಟ್ರ್ ಹಾಕ್ಸಿ ಅಂತ, ಬಟ್ ಇದರಲ್ಲಿ ನಿಮಗೆ ನಂದು ಏರ್ ಫಿಲ್ಟ್ರ್ ಏನಿದೆ ಅದನ್ನು ನಾನು ಇನ್ನೂ ಚೇಂಜ್ ಮಾಡಿಸಿಲ್ಲ. ಏನಕ್ಕೆ ಚೇಂಜ್ ಮಾಡಿಸಿಲ್ಲ ಅಂದರೆ ಕಾಸಿಲ್ಲ ಗುರು. ಸೊ ಅದೊಂದೇ ರೀಸನು, ನಾನು ಇನ್ನೇನು ಬೇರೆ ರೀಸನ್ಗೋಸ್ಕರ ಹಾಕ್ಸಿಲ್ಲ ಅಂತಲ್ಲ, ಬಿಕಾಸ್ ನಾನು ಇದನ್ನು ರೇರಾಗಿ ಹಾಕ್ತಾ ಇರ್ತೀನಲ್ಲ, ಸೊ ಅದಕ್ಕೂ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಬಿಟ್ಟು ನಾನು ಹಾಕ್ಸಿಲ್ಲ ಅಷ್ಟೇ. ಬಟ್ ಇವಾಗ ಇನ್ನೊಂದು ಸ್ವಲ್ಪ ದಿನದಲ್ಲಿ ಹಾಕ್ಸ್ಬೇಕು ಅಂತ ಪ್ಲ್ಯಾನ್ ಇದೆ, ನೋಡೋಣ ದೇವ್ರು ಒಳ್ಳೇದು ಮಾಡಿ ಸ್ವಲ್ಪ ಕಾಸು ಕೊಟ್ಬಿಟ್ರೆ ಹಾಕ್ಸ್ಬಿಡ್ತೀನಿ. ಮತ್ತು ಆ ಏರ್ ಫಿಲ್ಟರಲ್ಲಿ ನಿಮ್ಗೆ ಇನ್ನೂ ಒಂದು ಅಡ್ವಾಂಟೇಜ್ ಏನು ಅಂದರೆ, ಕಾಸಿಲ್ಲ ಅಂತ ಯಾಕಂದರೆ ಅಂದರೆ ನಿಮ್ಗೆ ಸ್ಟಾಕ್ ಏರ್ ಫಿಲ್ಟರ್ ಎಲ್ಲ ಒಂದು 300-400 ವಿತಿನ್ 500-600 ನಿಮ್ಗೆ ಸಿಗ್ಬಿಡುತ್ತೆ ಸ್ಟಾಕ್ ಏರ್ ಫಿಲ್ಟರು. ಬಟ್ ಈ ಏರ್ ಫಿಲ್ಟರ್ ನಾನು ಹೇಳ್ತಿರೋದು ಪರ್ಫಾರ್ಮೆನ್ಸ್ ಏರ್ ಫಿಲ್ಟರ್, ಓಕೆ. ಸೊ ಅದು ಬಂದುಬಿಟ್ಟು ನಿಮಗೆ ಮಿನಿಮಮ್ 5.5-6,000ವರೆಗೂ ಆಗುತ್ತೆ. ಬಟ್ ಬ್ರೋ ಅಷ್ಟೊಂದೆಲ್ಲ ಕೊಟ್ಟು ತಗೊಳ್ಳೋ ನೆಸೆಸಿಟಿ ಇದೆಯಾ ಅಂತ ಕೇಳಿದ್ರೆ ನೆಸೆಸಿಟಿಗಿಂತ ಯೂಸ್ ಜಾಸ್ತಿ ಇದೆ ಗುರು. ಓಕೆ, ಯೂಸ್ ಹೆಂಗೆ ಆಗುತ್ತೆ ಅಂದರೆ ಅದು ನೀವು ಒಂದು ಸರಿ ಹಾಕ್ಸಿದ್ರೆ ಲೈಫ್ ಲಾಂಗ್ ಚೇಂಜ್ ಮಾಡಿಸೋ ಅಷ್ಟೇ ಇರಲ್ಲ. ಸೊ ಅದರಲ್ಲಿ ಅದೊಂದು ಬೆನಿಫಿಟ್ ಇದೆ. ಸೊ ಅದನ್ನು ಚೇಂಜ್ ಮಾಡಿಸ್ದಿರಾ ಲೈಕ್ ನೀವು ಒಂದು ಸರ್ವಿಸ್ಗೆ ಲೈಕ್ ಪ್ರತಿ ಸರ್ವಿಸ್ಗೆ ಇಲ್ಲಾಂದರೆ ಸರ್ವಿಸ್ ಬಿಟ್ಟು ಸರ್ವಿಸ್ಗೆ ಕ್ಲೀನ್ ಮಾಡಿಸಿದ್ರೆ ಮುಗಿದ ಕತೆ. ಅದಕ್ಕೊಂದು ಕ್ಲೀನ್ ಮಾಡೋಕ್ಕೆ ಒಂದು ಲಿಕ್ವಿಡ್ ಬರುತ್ತೆ, ಇಲ್ಲಾಂದರೆ ನೀವು ಆ ಏರ್ ಗನ್ ಇರುತ್ತಲ್ಲ ಅದರಲ್ಲಿ ಕ್ಲೀನ್ ಮಾಡಿದ್ರೂ ಹೋಗುತ್ತೆ. ಸೊ ಆ ಥರ ಮಾಡಿಬಿಟ್ಟು ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಲೈಫ್ ಲಾಂಗ್ ಇರುತ್ತೆ ಅದು ಏರ್ ಫಿಲ್ಟರ್, ಲೈಫ್ ಲಾಂಗ್ ನೀವು ಹಾಕ್ಸೋ ಅವಶ್ಯಕತೆಯೇ ಇಲ್ಲ. ನಾವೊಂದು ನಮ್ಮದ್ರಲ್ಲಿ ಡಿಸ್ಅಡ್ವಾಂಟೇಜ್ ಏನು ಅಂದರೆ ನಮ್ಮ MTಗಳಲ್ಲಿ ನಮ್ದು ಏರ್ ಫಿಲ್ಟರ್ ಏನಿದೆ ಬೇರೆ ಗಾಡಿಗಳಲ್ಲಿ ಇಲ್ಲಿ ಕೊಡ್ತಾರೆ ಇಲ್ಲ ಸೈಡಲ್ಲಿ ಕೊಡ್ತಾರೆ, ನಮ್ಮದ್ರಲ್ಲಿ ಈ ಟ್ಯಾಂಕ್ ಕೆಳಗಡೆ ಕೊಟ್ಬಿಟ್ಟು ನಮ್ದು ಏರ್ ಫಿಲ್ಟರ್ ತೆಗಿಬೇಕು ಅಂದರೆ ದೊಡ್ಡ ತಲೆನೋವು. ಈ ಫೇರಿಂಗ್ಸ್ ಬಿಚ್ಚಿ ಇದನ್ನು ಟ್ಯಾಂಕನ್ನು ಸ್ವಲ್ಪ ಬೋಲ್ಟ್ ಬಿಚ್ಚಿ ಮೇಲೆ ಎತ್ತಿ ಅದೆಲ್ಲ ಸಕ್ಕ ತಲೆನೋವು ಕೆಲಸ. ಒಂದು ಸ್ವಲ್ಪ ಜಾಸ್ತಿ ಕಾಂಪ್ಲಿಕೇಟ್ ಮಾಡಿಬಿಟ್ಟಿದ್ದಾನೆ ಏರ್ ಫಿಲ್ಟರ್ ಮ್ಯಾಟಲ್ಲಿ ಮಾತ್ರ. ಇನ್ನೂ ಒಂದೇನು ಅಂದರೆ ನಮ್ಮ ಗಾಡಿಗಳಲ್ಲಿ ಸೀನು ನೋಡಿ, ನೀವು ಈ ಸೀಟ್ ನೋಡ್ಬೋದು, ಎಲ್ಲರಿಗೂ ಲೈಕ್ ಪ್ರಾಬ್ಲಮ್ ಇರೋದು MTಯಲ್ಲಿ ಅಂದರೆ ಈ ಸೀಟಿಂಗ್ ಇಶ್ಯೂ. ಬಿಕಾಸ್ ನಿಮ್ಗೆ ಫ್ರಂಟ್ ಸೀಟ್ ಏನಿದೆ ರೈಡರ್ ಸೀಟು ಅದು ಕಂಫರ್ಟಾಗಿ ಕೊಟ್ಟಿದ್ದಾನೆ. ಕಂಫರ್ಟ್ ಇನ್ ದ ಸೆನ್ಸ್ ಅದು ಉರಿದಿರಲ್ಲ. ಇದ್ರದ್ದು ಸೈಜ್ ನೋಡ್ಬಿಟ್ರೆ ನೀವು ಬೇಜಾರಾಗಿ ಹೋಗ್ಬಿಡ್ತೀರಾ, ಇಷ್ಟು ತಿನ್ನಾಗಿದೆ ಗುರು, ಇಷ್ಟೇ ಇರೋದು ಸೀಟು, ಅದ್ರ ಮೇಲೆ ಫೋಮ್ ಏನೂ ಇಲ್ಲ. ಬಟ್ ಬ್ಯಾಕ್ ಸೀಟಿಗೆ ಬಂದರೆ ಫ್ರಂಟ್ ಸೀಟ್ ನೋಡಿ ಇಷ್ಟಿದೆಯಾ, ಬ್ಯಾಕ್ ಸೀಟ್ ಇಷ್ಟು. ಇದೊಂಥರ ಹೆಂಗೆ ಅಂದರೆ ಲವರ್ಸ್ಗಳಿಗೆ ಹೇಳಿ ಮಾಡಿಸಿರೋ ಗಾಡಿ ಥರ ಇರುತ್ತೆ ಇದು. ಸೊ ಈ ಥರ ಇರುತ್ತೆ ಸೀನ್ಸು. ನೀವು ಇದರಲ್ಲಿ ಮಾಡಿಸ್ಬೇಕು, ಲೈಕ್ ಸಪ್ರೇಟ್ ಮಾಡಿಸ್ಬೇಕು ಅಂದ್ರೂ ಮಾಡಿಸ್ಬೋದು, ತಡ್ಕೊಳ್ಳೋ ತಾಕತ್ತು ಇಂಜಿನಿಗಿದೆ. ಸೊ ಅದನ್ನು ಮೇಂಟೈನ್ ಮಾಡೋ ತಾಕತ್ತು ನಿಮ್ಗಿರ್ಬೇಕು ಅಷ್ಟೇ ಗುರು. ಇನ್ನೇನಿದೆ ಗಾಡಿ ಬಗ್ಗೆ ಹೇಳೋಕ್ಕೆ, ಗಾಡಿ ಇನ್ನೇನಿಲ್ಲ ಗುರು, ನಜಿ ಕುದುರೆ ಗುರು. ಯಾವನಾದರೂ ತೊಗೊಳ್ರಿ 155cc ಈ ಥರ ಪವರ್ ಕೊಟ್ಟಿರೋದು ಯಾವುದಾದ್ರೂ ಗಾಡಿ ಇದ್ದರೆ ತೋರಿಸ್ಬಿಡ್ರಿ ನನಗೆ, ನಾನು ಏನಂದಿರೋ ಅದು ಮಾಡಿಬಿಡ್ತೀನಿ. ಲಿಟ್ರಲ್ ಹೇಳ್ತಾ ಅಂದರೆ ನನ್ನ ಹತ್ರ ಈ ಗಾಡಿ ಇದೆ ಅಂದ್ಬಿಟ್ಟು ನಾನು ಹೇಳ್ತಾ ಇಲ್ಲ, ಓಕೆ. ಸೊ ನಾನು ಆಲ್ರೆಡಿ ಲೈಕ್ ನಾನು ಎಲ್ಲ ಗಾಡಿಗಳನ್ನೂ ನೋಡಿದ್ದೀನಿ, ಎಲ್ಲ ಗಾಡಿ ಟೆಸ್ಟ್ ಡ್ರೈವ್ ಮಾಡಿದ್ದೀನಿ, ಓಡಿಸಿದ್ದೀನಿ ಎಲ್ಲ ಗಾಡಿಗಳನ್ನೂ. ಬಟ್ 155cc ಈ ಥರ ಇಂಜಿನ್ ಕೊಡೋದು ಅಂದರೆ ತಮಾಷೆ ಅಲ್ಲ ಗುರು, ಸೀರಿಯಸ್ ಆಗಿ ಇದು ಯಮಹಾ ಕೈಯಲ್ಲಿ ಮಾತ್ರ ಮಾಡೋಕ್ಕೆ ಸಾಧ್ಯ. ಸೊ ಇನ್ಯಾವ ಗಾಡಿಗಳೂ ಇಷ್ಟು ಪವರ್ಫುಲ್ಲಾಗಿ 155cc ಲಿಟ್ರಲಿ ಇಲ್ಲ. ಸೊ ಆ ಥರ ಬೀಸ್ಟ್ನ ಒಂದು ತಯಾರು ಮಾಡಿಬಿಟ್ಟಿದ್ದಾರೆ. ನಾನು ನಿಮ್ಗೆ ಹೇಳೋದು ಮರ್ತೋಗ್ಬಿಟ್ಟೆ. ಸೊ ಇದರಲ್ಲಿ ಬಂದು ನಿಮಗೆ ಈ ಚೈನ್ಸ್ ಪಾಕೆಟ್ ಕಾಣಿಸ್ತಾ ಇದೆಯಾ ನಿಮಗೆ? ಸೊ ಇದು ಬಂದು ನಿಮಗೆ ಡಿಫ್ರೆನ್ಸ್ ಅಂದರೆ MT ಇರೋರಿಗೆ ಡಿಫ್ರೆನ್ಸ್ ಗೊತ್ತಾಗ್ಬೋದು. ಹಿಂದೆಗಡೆ ಸ್ಪಾಕೆಟ್ ರೇರ್ ಸ್ಪಾಕೆಟು ಚಿಕ್ಕದಾಗಿದೆ, ಯಾಕೆ ಅಂತ ಕೇಳ್ಬೋದು. ಏನಕ್ಕೆ ಅದು ಚಿಕ್ಕದಾಗಿದೆ ಅಂತ? MTಗಳಿಗೆಲ್ಲ ಆಲ್ಮೋಸ್ಟ್ ಲೈಕ್ ದೊಡ್ಡದು ಬರುತ್ತೆ, ಓಕೆ. ಸೊ ಇದು ಬಂದು ಚಿಕ್ಕದು ಹಾಕ್ಸಿರೋದು ನಾನು,
ಬೈಕ್ದು ಹೆಂಗೆ ಹಾಕ್ಸಿದ್ರಿ, ಯಾವ್ದ್ರದ್ದು ಹಾಕ್ಸಿದ್ರಿ ಅಂತ ನಿಮ್ಮ ತಲೆಯಲ್ಲಿ ಒಂದು ಕ್ವಶನ್ ಬರ್ಬೋದು. ಸೊ ಇದರಲ್ಲಿ ಬಂದು ನಾನು R15 ಜೇಮ್ಸ್ ಪಾಕೆಟ್. ಓಕೆ, ಸೊ ನಂದರಲ್ಲಿ ಎಮ್ ಟಿಗಳಲ್ಲಿ ಏನು ಅಂದರೆ, ಇವಾಗ ಎಮ್ ಟಿಗೆ R15 ಡಿಫ್ರೆನ್ಸ್ ಹೇಳ್ತೀನಿ ನೋಡಿ. ಇವಾಗ ಎಮ್ ಟಿಗಳಲ್ಲಿ ನಿಮಗೆ ಇದು ಬಂದು ನೇಕೆಡ್ ಬೈಕು. ಓಕೆ, ಇದರಲ್ಲಿ ನಿಮಗೆ ಟಾರ್ಕ್ ಜಾಸ್ತಿ ಇರುತ್ತೆ, ಟಾಪ್ ಎಂಡ್ ಇರಲ್ಲ. ಬಟ್ ನಿಮ್ಗೆ ಅದೇ R15 ಹೋದರೆ ನಿಮಗೆ ಟಾರ್ಕ್ ಅಷ್ಟಿರಲ್ಲ, ಪಿಕಪ್ ಅಷ್ಟಿರಲ್ಲ, ಬಟ್ ನಿಮ್ಗೆ ಟಾಪ್ ಎಂಡ್ ಸಕ್ಕದಾಗಿ ಹೊಡೆಯುತ್ತೆ. ಓಕೆ, ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಟಾರ್ಕ್ ಡಿಫ್ರೆನ್ಸ್ ಬರುತ್ತೆ, ಬಟ್ ಟಾಪ್ ಎಂಡು ಡಿಫ್ರೆನ್ಸ್ ಬರುತ್ತೆ. ಸೊ ನಾನು ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಅಂದರೆ R15 ಸ್ಪೆಕ್ಸ್ನ ಇದಕ್ಕೆ ಎತ್ಕೊಂಬರೋಕ್ಕೆ ನಾನು ಫಸ್ಟ್ ಒಂದ್ಸರಿ ತಿಳ್ಕೊಂಡೆ, ಇದನ್ನು ಹಾಕ್ಬೋದಾ ಆಗಲ್ವಾ, ಸೆಟ್ ಆಗುತ್ತಾ ಅಂತ ಎಲ್ಲ ತಿಳ್ಕೊಂಡೆ. ಆಮೇಲೆ ಎಲ್ಲ ಕಡೆಯಿಂದನೂ ಸೆಟ್ ಆಗುತ್ತೆ ಅಂತ ಬಂತು ನನಗೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ಎಮ್ ಟಿದನ್ನು ನಂದು ಆ್ಯಕ್ಚುಲಿ ಚೇಂಜ್ ಮಾಡಿಸ್ಬೇಕಾಗಿತ್ತು, ಅವಾಗ ಹೋಗ್ಬಿಟ್ಟಿತ್ತು. ಸೊ ಅವಾಗೇ ನನಗೆ ಈ ಥಾಟ್ ಬಂದಿದ್ದು. ಸೊ ಎಮ್ ಟಿದೇ ಹಾಕ್ಸೋ ಬದಲು ಇದನ್ನು ಹಾಕ್ಸ್ಬಿಡ್ಬೋದಲ್ಲ, R15 ನಂದು ಟಾಪ್ ಆ್ಯಂಡ್ ಸಕ್ಕದಾಗಿ ಓಡುತ್ತೆ ಅಂತ ಅಂದ್ಕೊಂಡೆ. ಸೊ ನಾನು ಹಾಕ್ಸಿದೆ, ಮತ್ತು ಹಾಕ್ಸಿದ ತಕ್ಷಣ ಒಂದ್ಸರಿ ಚೆಕ್ ಕೂಡ ಮಾಡಿದೆ. ನಂದು ಟು ಗೇರು ಲಿಮಿಟ್ರ್ ಮುಟ್ಸಿದ್ರು ನಂದು ಫಸ್ಟು ಎಮ್ ಟಿದು ಏನಿತ್ತು ಜೇಮ್ಸ್ ಪಾಕೆಟು, ಅದರಲ್ಲಿ ನಿಮಗೆ ಟಾರ್ಕ್ ಜಾಸ್ತಿ ಇರ್ತಾ ಇತ್ತಲ್ಲ, ಟಾಪ್ ಆ್ಯಂಡ್ ಹೊಡಿತಾ ಇರಲಿಲ್ಲ. ಬಟ್ ನಾನು ಇದನ್ನು ಚೇಂಜ್ ಮಾಡಿಸಿ ನಾನು ಟ್ರಯಲ್ಗೆ ಹೋದಾಗ ನನಗೆ ಅದು ಡಿಫ್ರೆನ್ಸಿಯೇಟ್ ಗೊತ್ತಾಯಿತು. ಆಲ್ಮೋಸ್ಟ್ ಒಂದು 8 to 10 km/h ಡಿಫ್ರೆನ್ಸ್ ಬರ್ತಾಯಿತ್ತು ಗೇರ್ ಟು ಗೇರು. ಓಕೆ, ಸೊ ನಂದು ಟಾಪ್ ಎಂಡು ನಾನು ಆ್ಯಕ್ಚುಲಿ ಮುಟ್ಸಿದ್ದೀನಿ 150 to 153 ಆ ರೇಂಜಿಗೆ ಮುಟ್ಸಿದ್ದೀನಿ. ಬಟ್ ಅದು ಆ ಥರ ಮುಟ್ಟಿಸಿದಾಗ ನನ್ನ ಹತ್ರ ಕ್ಯಾಮ್ರಾ ಇರಲಿಲ್ಲ, ಎಂಥದ್ದು ಇರಲಿಲ್ಲ. ಯಾರಾದರೂ ಬೈಕ್ಸ್ ತೊಗೊಬೇಕು ಅಂತ ಥಿಂಕ್ ಮಾಡ್ತಿದ್ರೆ, ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ, ನಾನು ನನ್ನ ಕಡೆಯಿಂದ ಸಜೆಷನ್ ಕೊಡ್ತೀನಿ, ಇದೊಂದು ತಗೊಳ್ಳಿ ಅಂತ ಹೇಳಲ್ಲ ಗುರು ನಾನು. ನೀವು ಇವಾಗ ಯಾರಾದರೂ ಬೈಕ್ ತೊಗೊತಾ ಇದ್ದೀರಾ ಅಂದರೆ ಅದು ನಿಮ್ಮ ಕಂಫರ್ಟ್ ಇರಬೇಕು ಫಸ್ಟು, ನಿಮ್ಗೆ ಅದು ಸ್ಯಾಟಿಸ್ಫೈ ಆಗಬೇಕು. ಸೊ ಯಾವತ್ತೇ ಆಗಲಿ ಯಾರನ್ನೂ ಸಜೆಷನ್ ಕೇಳೋಕೆ ಹೋಗ್ಬಿಡಿ, ಬೈಕಲ್ಲಿ ಮಾತ್ರ ಕೇಳಿ. ಯಾವ ಥರ ಕೇಳಬೇಕು ಅಂದರೆ, ಇವಾಗ ನಿಮಗೆ ಒಂದು 2-3 ಬೈಕ್ಸ್ ಆಪ್ಷನ್ಸಲ್ಲಿ ಇಟ್ಕೊಂಡಿರ್ತೀರ. ಓಕೆ, ನನಗೆ ಇದಿಷ್ಟ, ನನಗೆ ಇದು ಕಂಫರ್ಟ್ ಆಗಿದೆ ಅಂತ 2-3 ಬೈಕ್ಸ್ನ ಆಪ್ಷನ್ಸಲ್ಲಿ ಇಟ್ಕೊಳ್ಳಿ. ಅದರಲ್ಲಿ ಯಾವ್ದು ಬೆಸ್ಟು ಅಂತ ಕೇಳಿ. ಅದನ್ನು ತಿಳ್ಕೊಂಡಿರೋಣ, ಯಾವ ಗಾಡಿ ಬೆಸ್ಟು, ನನಗೆ ಅದೇ ಗಾಡಿ ಬೇಕು, ಆ ಥರ ಎಲ್ಲ ಹೋಗ್ಬಿಡಿ. ಬಿಕಾಸ್ ಆ ಗಾಡಿನ ಓಡಿಸೋರು ನೀವು, ಅದನ್ನು ಮೇಂಟೈನ್ ಮಾಡಬೇಕಾಗಿರೋದು ನೀವು. ಸೊ ಅದನ್ನು ಬಿಟ್ಟು ಯಾರೋ ಒಬ್ರು ಹೇಳಿದ್ರು ಅಂದ್ಬಿಟ್ಟು ಅದನ್ನು ಮಾತ್ರ ತೊಗೊಳಕ್ಕೆ ಹೋಗ್ಬೇಡಿ. ನಾನು ಎಲ್ಲರಿಗೂ ಅದೇ ಸಜೆಷನ್ ಕೊಡೋದು. ನನ್ನ ಈ ಗಾಡಿ ಚೆನ್ನಾಗಿದೆಯಾ ಅಂತ ಕೇಳ್ತಾರ, ಸಕ್ಕದಾಗಿದೆ ಅಂತ ಹೇಳ್ತೀನಿ. ಈ ಗಾಡಿ ತೊಗೊಳ್ಳಲ್ಲ ಅಂದರೆ ಫಸ್ಟ್ ನೀನು ಓಡಿಸಿ ನೋಡು, ನಿನಗೆ ಕಂಫರ್ಟ್ ಇದೆಯಾ ಇಲ್ಲ, ನಿನಗೆ ಮೇಂಟೈನ್ ಮಾಡೋಕ್ಕಾಗತ್ತಾ, ಎಲ್ಲ ಕಡೆಯಿಂದನೂ ನೀನು ಥಿಂಕ್ ಮಾಡು, ಆಮೇಲೆ ಗಾಡಿ ತೊಗೋ ಅಂತ ಹೇಳ್ತೀನಿ. ಬಿಕಾಸ್ ಇವಾಗ ಲಾಸ್ಟ್ಗೆ ಇವಾಗ ನಾನು ಸಜೆಷನ್ ಕೊಟ್ಟಿದ್ದೀನಿ, ನಾನು ಬಂದು ಆ ಗಾಡಿನ ಮೇಂಟೈನ್ ಮಾಡಲ್ಲ ಗುರು. ನಾನು ಬಂದು ಯಾವಾಗ್ಲೂ ಆ ಗಾಡಿಯಲ್ಲಿ ಓಡಿಸ್ಕೊಂಡು ಕೂತ್ಕೊಳ್ಳಲ್ಲ. ನನಗೆ ಕಂಫರ್ಟ್ ಇದೆಯೋ ಇಲ್ಲೋ ಅದು ಸೆಕೆಂಡ್ರಿ, ಅದು ನಿಮಗೆ ಕಂಫರ್ಟ್ ಇರಬೇಕು ಫಸ್ಟ್, ಮೇನ್ ಪಾಯಿಂಟು. ನೀವು ಅದನ್ನು ಕಂಫರ್ಟ್ ಇಲ್ಲ ಅಂದರೆ ಲಿಟ್ರಲಿ ಹೇಳ್ತಾ ಇದ್ದೀನಿ, ಮುಂದೆಗಡೆ ರಿಗ್ರೆಟ್ ಫೀಲ್ ಬರುತ್ತೆ, ಈ ಗಾಡಿ ಯಾಕಾದರೂ ತೊಗೊಂಡು ಅಂತ. ಆ ರಿಗ್ರೆಟ್ ಫೀಲ್ ಇಲ್ದಿರ ಬದುಕಬೇಕು ನೀವು. ನಾನು ಎಲ್ಲರಿಗೂ ಕೊಡೋ ಸಜೆಷನ್ ಒಂದೇ, ಬೈಕ್ ಮ್ಯಾಟ್ರ್ ಆಗಲಿ, ಹುಡುಗಿ ಮ್ಯಾಟ್ರ್ ಆಗಲಿ, ಯಾವುದೇ ಮ್ಯಾಟ್ರ್ ಆಗಲಿ ಗುರು, ರಿಗ್ರೆಟ್ ಇಲ್ದಿರ ಲೈಫಲ್ಲಿ ಬಾಳಿ. ರಿಗ್ರೆಟ್ಸ್ ಮಾತ್ರ ಇಟ್ಕೊಳ್ಳೋಕ್ಕೆ ಹೋಗ್ಬೇಡಿ ಲೈಫಲ್ಲಿ, ಲಿಟ್ರಲಿ ಹೇಳ್ತಾ ಇದ್ದೀನಿ, ಇಟ್ ವಿಲ್ ಕಿಲ್ ಯು. So this was a quick and a complete review about my bike T15. ಸೊ ಯಾರಾದರೂ ತಗೊಳ್ಳೋ ಮಾಡಿಸಿದ್ರೆ ಆರಾಮಾಗಿ ತೊಗೊಬೋದು, ನನ್ನ ಸಜೆಷನ್ ಇದ್ದರೆ. ಬಟ್ ನಿಮ್ಗೆ ಫ್ಯಾಮಿಲಿ ಯೂಸ್ಗಂತೂ ಸೀರಿಯಸ್ ಆಗಿ ಸೆಟ್ ಆಗೋಲ್ಲ, ಲಿಟ್ರಲಿ ಹೇಳ್ತಾ ಇದ್ದೀನಿ. ಫ್ಯಾಮಿಲಿ ಯೂಸ್ಗೆ ನಿಜವಾಗ್ಲೂ ಸೆಟ್ ಆಗೋಲ್ಲ, ಬಿಕಾಸ್ ಈ ಸೀಟಿಂಗ್ ಪ್ರಾಬ್ಲಮಿಂದ. ಬಟ್ ಸ್ಟಿಲ್ ಅದು ಸೀಟ್ ಎಕ್ಸ್ಟೆಂಡರ್ ಅಂತ ಒಂದು ಬರುತ್ತೆ, ನನ್ನ ಹತ್ರ ಇದೆ, ಬಟ್ ನಾನು ಹಾಕಿಲ್ಲ. ಟ್ರಿಪ್ ಹೋಗೋವಾಗ ಆ ಥರ ಟೈಮ್ಗಳಲ್ಲಿ ಮಾತ್ರ ಹಾಕೋಣ ಅಂತ ಇಕ್ಕಿದ್ದೀನಿ ನಾನು. ಸೊ ಅದು ಇಲ್ಲೊಂದು ಬೋಲ್ಟು ಮತ್ತು ಕೆಳಗಡೆ ಒಂದು ಬೋಲ್ಟು, 2 ಬೋಲ್ಟ್ ಕನೆಕ್ಟ್ ಮಾಡಿದ್ರೆ ಆ ಕಡೆ ಈ ಕಡೆ, ಸೊ ಅದು ಇಲ್ಲಿ ಫಿಟ್ ಆಗುತ್ತೆ. ಯಾರಾದ್ರು ತೊಗೊಳ್ಳೋ ಥರ ಇದ್ದರೆ 2 ಇಲ್ಲ 3 ಟೈಮ್ಸ್ ಯೋಚನೆ ಮಾಡಿ ತಗೊಳ್ಳಿ. ನಿಮಗೆ ಇದ್ರದ್ದು ಎಕ್ಸಾಸ್ಟ್ ನೋಟ್ ಕೇಳಿಸಿಲ್ಲ ಅಲ್ವಾ, ಕೇಳಿಸ್ತೀನಿ ರೀ ಹೆಂಗೆ ಬರುತ್ತೆ ಅಂದ್ಬಿಟ್ಟು ಎಳ್ದೋಗ್ಬಿಡ್ತೀರ ಲಿಟ್ರಲಿ. ನಾನು ಇಲ್ಲಿ ಜಾಸ್ತಿ ರೇವ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಇದು ಯಾರ್ದೋ ಬೇರೆಯವ್ರದ್ದು ಲೇಔಟ್ ಆ್ಯಕ್ಚುಲಿ. ಸೊ ಅವ್ರೇನಾದರೂ ಬಂದು ಅದು ಇದು ಮಾತಾಡಿದ್ರೆ ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಸೀನ್ಸ್ ಜಾಸ್ತಿ ಬೇಡ ಅಂದ್ಬಿಟ್ಟು ಜಾಸ್ತಿ ರೇವ್ ಮಾಡಲಿಲ್ಲ. ಸೊ ಅದು ಆ್ಯಕ್ಚುಲಿ ಎಕ್ಸಾಸ್ಟ್ ನೋಟ್. ಸೊ ಅದು ಮಾತ್ರ ಲಿಟ್ರಲಿ ಹೈವೇಲಿ ಹೋಗ್ತಾ ಇದ್ರೆ ಮಾತ್ರ ನಿಮ್ಗೆ ಕ್ರೇಜಿ ಫೀಲ್ ಕೊಡುತ್ತೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಹೆವೆನಲ್ಲಿ ಇರ್ತೀರ, ನಿಜವಾಗ್ಲೂ ಹೆವೆನಲ್ಲಿ ಇರ್ತೀರ ಆ ಎಕ್ಸಾಸ್ಟ್ ನೋಟಲ್ಲಿ ಏನಾದರೂ ನೀವು ಗಾಡಿ ಓಡಿಸ್ಕೊಂಡು ಹೋದರೆ. ವಯಸ್ಸು ನಿಮ್ಗೆ ಯಾವಾಗಲೇ ನಾನು ಎಕ್ಸಾಸ್ಟ್ ನೋಟ್ ಕೇಳಿಸಿರ್ಲಿಲ್ಲ ಪ್ರಾಪರಾಗಿ, ಅಂದರೆ ಚಿಕ್ಕದಾಗಿ ಇಷ್ಟೇ ಇತ್ತಲ್ಲ. ಸೊ ಇವಾಗ ನೋಡಿ ಎಕ್ಸಾಸ್ಟ್ ನೋಟ್ ಪ್ರಾಪರಾಗಿ ತೋರಿಸ್ತೀನಿ. ಗುರು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಇನ್ನೂ ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ವೀಡಿಯೋಸ್ ತೊಗೊಂಬರ್ಬೇಕು ಅಂತ ತಲೆಯಲ್ಲಿದೆ. ಸೊ ಅದನ್ನು ತೊಗೊಂಬರ್ತೀನಿ. ಸೊ ಆವಾಗ ನೆಕ್ಸ್ಟ್ ವಿಡಿಯೋಲಿ ಮಾತಾಡೋಣ, ಸಿಗೋಣ. ಓಕೆ, ಸೊ ಟಾಟಾ, ಸಿ ಯು, ಬಾಯ್.